ಎಲ್ಲರಿಗೂ ನನ್ನ ನಮಸ್ಕಾರಗಳು. FA4 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು. ತರಗತಿ 10ನೇ ವಿಷಯ ಗಣಿತ. ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4 FA4 ಮಾದರಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು: ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ ಹಾಗೂ ಸಂಭವನೀಯತೆ. ವಿಷಯ ಗಣಿತ, ತರಗತಿ 10, ಸಮಯ 45 ನಿಮಿಷ, ಅಂಕಗಳು 20. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ 1 x 2 1 ಅಂಕದ 2 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು ಅಂಕಗಳು 2. 4, 5, 4, 6, 8, 4, 7, 2, 10, 9 ಇದು 10 ಅಂಶಗಳ ಬಹುಲಕ ಅಥವಾ ಇನ್ನೊಂದು ಹೆಸರು ರೂಢಿ ಬೆಲೆ ಅಂತಿದೆ. ಹಾಗಾದ್ರೆ ರೂಢಿ ಬೆಲೆ 4, 6, 2 ಮತ್ತು 5 ಅನ್ನುವಂತ ಉತ್ತರ. ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀತಕ್ಕಂಥ. ಎರಡನೇ ಪ್ರಶ್ನೆ P of E is equal to 0.05 ಆದ್ರೆ ಈ ಅಲ್ಲದ ಘಟನೆಯ ಸಂಭವನೀಯತೆ 0.50, 0.95, 0.59, 1 ಅನ್ನುವಂತ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಪ್ರಮುಖ ಪ್ರಶ್ನೆ, ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಕೂಡ 1 ಅಂಕದ 2 ಪ್ರಶ್ನೆಗಳು, ಇಲ್ಲೂ ಕೂಡ 2 ಅಂಕಗಳು. ಮೂರನೇ ಪ್ರಶ್ನೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ನಾಲ್ಕನೇ ಪ್ರಶ್ನೆ 5, 4, 11, 5, 10, 25 ಈ 10 ಅಂಶಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಪ್ರಮುಖ ಪ್ರಶ್ನೆ ಮೂರನೇದ್ದು ಮೇನ್ ಕ್ವಶನ್. 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ, ಅವಿಭಾಜ್ಯ ಸಂಖ್ಯೆ, ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ. 6ನೇದು 7 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. 7ನೇದು ಒಂದು ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನು 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ, 3 ಅಂಕದ 2 ಪ್ರಶ್ನೆಗಳು, ಇಲ್ಲಿ ಕೂಡ ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ ಈ ಕೆಳಗಿನ ಆವೃತ್ತಿ ವಿತರಣೆಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ. ನಾವು ಸಂಚಿತ ಆವೃತ್ತಿಯನ್ನು ಮಾಡಿಕೊಳ್ಳುವುದರ ಮೂಲಕ ಮಧ್ಯಾಂಕವನ್ನ ಕಂಡುಹಿಡಿತಕ್ಕಂಥದ್ದು. 9ನೇ ಪ್ರಶ್ನೆ 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇನ್ನು 4 ಅಂಕದ ಪ್ರಶ್ನೆ, 1 ಪ್ರಶ್ನೆ, ಒಟ್ಟು ಅಂಕಗಳು 4. ಪ್ರಶ್ನೆ ಸಂಖ್ಯೆ 10 15 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಮೊದಲನೇದ ಲಘು ವೃತ್ತ ಖಂಡದ ವಿಸ್ತೀರ್ಣ ಮತ್ತು ಎರಡನೇದ ಅಧಿಕ ವೃತ್ತ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ. ಈಗ ಆ ರೂಪಣಾತ್ಮಕ ಮೌಲ್ಯಮಾಪನ 4 ಪರೀಕ್ಷೆ 4ರ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪರಿಹಾರಗಳು. 1ನೇ ಪ್ರಶ್ನೆ ಈಗಾಗಲೇ ಪ್ರಶ್ನೆಯನ್ನು ಓದಿದ್ದೇನೆ, ನೇರವಾಗಿ ಉತ್ತರ. ಇಲ್ಲಿ ಅತಿ ಹೆಚ್ಚು ಬಾರಿ 4 ಪುನರಾವರ್ತನೆ ಆಗಿದೆ, ಹಾಗಾಗಿ ಇದರ ಸರಿಯಾದ ಉತ್ತರ 4. ಇಲ್ಲಿ P of E plus P of E dash E bar is equal to 1 ಅಂತ ಇರಬೇಕು. ಇದಕ್ಕೆ ಎಷ್ಟು ಕೂಡಿಸಿದ್ರು 1 ಅಂತ 0.95 ಅನ್ನುವಂತ ಬಿ ಇದು ಸರಿಯಾದ ಉತ್ತರ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಸೂತ್ರ θ/360 ಡಿಗ್ರಿ ಇಂಟು 2πr. ಸರಾಸರಿ ಅಂದ್ರೆ ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತ ಭಾಗಿಲೆ ಒಟ್ಟು ಸಂಖ್ಯೆ 1 2 3 4 5 6 ಇದೆ. ಇವೆಲ್ಲ ಕೂಡಿಸಿದ 30. 6 ಒಂದಲೇ 6, 6 5ಲೇ 30 ಅಂದ್ರೆ ಇದರ ಸರಾಸರಿ 5 ಅನ್ನುವಂತ ಉತ್ತರ. ಇನ್ನು ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ, ಅವಿಭಾಜ್ಯ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಬರುವ ಸಂಭವನೀಯತೆ ಕೇಳಿದ್ದಾರೆ. ಒಂದು ದಾಳವನ್ನು ಒಂದು ಸಲ ಎಸೆದಾಗ ಬರುವ ಫಲಿತ ಗಣಗಳು 1 2 3 4 5 6. n of s is equal to 6. ಒಂದು ಅವಿಭಾಜ್ಯ ಸಂಖ್ಯೆ ಬರುವ ಘಟನೆ ಎ ಆಗಿರಲಿ. a is equal to ಅವಿಭಾಜ್ಯ ಸಂಖ್ಯೆಗಳು 2 3 5. n of a is equal to ಇಲ್ಲಿರುವಂತಹ ಒಟ್ಟು ಸಂಖ್ಯೆಗಳು 3. ಈಗ ಒಂದು ಅವಿಭಾಜ್ಯ ಸಂಖ್ಯೆ ಬರುವ ಘಟನೆಯ ಸಂಭವನೀಯತೆ P of a is equal to n of a ಭಾಗಿಲೆ n of s. ಇಲ್ಲಿ n of a ಅಂದ್ರೆ 3, n of s ಅಂದ್ರೆ 6, 3 ಅಂದ್ರೆ 3, 3 2 ಅಂದ್ರೆ ನಮಗೆ ಬಂದಿರತಕ್ಕಂಥ ಉತ್ತರ 1/2 ಅನ್ನುವಂಥದ್ದು. ಇನ್ನು ಇದಕ್ಕೆ ಸೆಕೆಂಡ್ ಬೆಸ ಸಂಖ್ಯೆ ಬರುವ ಘಟನೆ, ಬೆಸ ಸಂಖ್ಯೆಗಳು 1 3 5 ಇದೆ, ಹಾಗಾಗಿ n of b is equal to 3. ಒಂದು ಬೆಸ ಸಂಖ್ಯೆ ಬರುವ ಘಟನೆಯ ಸಂಭವನೀಯತೆ P of b is equal to n of b ಭಾಗಿಲೆ n of s ಅಂದ್ರೆ ಇದನ್ನು ಕೂಡ 3 ಅಂದ್ರೆ 3, 3 2 ಅಂದ್ರೆ ಇದು ಒಂದು ಬೆಸ ಸಂಖ್ಯೆ ಬರುವ ಘಟನೆಯ ಸಂಭವನೀಯತೆ P of b is equal to 1/2. ಇನ್ನು 6ನೇ ಪ್ರಶ್ನೆ 7 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ತ್ರಿಜ್ಯ 7 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನ θ is equal to 60 ಡಿಗ್ರಿ ಆದ್ರೆ ಉಂಟಾದ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ is equal to θ/360 ಡಿಗ್ರಿ ಇಂಟು πr². θ ಅಂದ್ರೆ 60, 360 ಡಿಗ್ರಿ. ಇಲ್ಲಿ 7 7 ಕ್ಯಾನ್ಸಲ್ ಆಯ್ತು. 60 ಒಂದಲೇ 66ಲೇ ಅಂದ್ರೆ 360, 2 27 154 ಭಾಗಿಲೆ 6 ಅಂದ್ರೆ 25.66 ಸೆಂಟಿಮೀಟರ್ ಸ್ಕ್ವೇರ್.
ಇನ್ನು 7ನೇ ಪ್ರಶ್ನೆ, ಒಂದು ಸಿಲಿಂಡರ್ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಿಲಿಂಡರ್ ಎತ್ತರ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ಅಂತಿದೆ. ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) 2 ಬಾರಿ ಆಗಿದೆ. 2 ಅಂದ್ರೆ 2π 22/7, r ಅಂದ್ರೆ 3.5, h ಅಂದ್ರೆ 10. 7 ಅಂದ್ರೆ 7 ಪಾಯಿಂಟ್ ಹೋಗಲ್ಲ, 7 ಇಲ್ಲೇ 35. ಈಗ 0.5 into 10 ಅಂದ್ರೆ 5 into 22 into 2 ಅಂದ್ರೆ 222 44 into 5 ಅಂದ್ರೆ 220 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಇನ್ನು 8ನೇ ಪ್ರಶ್ನೆ, ಈ ಆವೃತ್ತ ವಿತರಣೆಯ ಸಹಾಯದಿಂದ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತಿದೆ ಪ್ರಶ್ನೆ. ಮಧ್ಯಾಂಕ ಅಂದಾಗ ಸಂಚಿತ ಆವೃತ್ತಿ ನಮಗೆ CF ಅನ್ನ ಕಂಡುಹಿಡಿಬೇಕಿಲ್ಲಿ. CF ಅಂತಕ್ಕಂಥದ್ದು ಇಲ್ಲಿ 5, 6, 11, 12, 23, 10, 33, 7, 40. n ಅಂದ್ರೆ 40 ಇದೆ. n/2 ಅಂದ್ರೆ 20. CF ಅಂದ್ರೆ ಇದು CF ಇದು. ಯಾಕಂದ್ರೆ ಇಲ್ಲಿ ಟೋಟಲ್ ಸಂಚಿತ ಆವೃತ್ತಿ ನಮಗ ಟೋಟಲ್ 20 ಅಂತಿದೆ. ಇಲ್ಲಿ ಬಂದಿರತಕ್ಕಂಥ 20 ಅಂದ್ರೆ ಇಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅದು ಹಿಂದಿಂದು CF ಇರುತ್ತೆ, ಇದು F ಇರುತ್ತೆ, ಇದು ನೆಕ್ಸ್ಟ್ ಹಿಂದ್ಗಡೆ ಇರತಕ್ಕಂಥ L ಇರುತ್ತೆ. ಹಾಗಾಗಿ L ಅಂದ್ರೆ 40, F ಅಂದ್ರೆ 12, F ಅಂದ್ರೆ 12, CF ಅಂದ್ರೆ 11, H ಅಂದ್ರೆ ವರ್ಗಾಂತರದ ಗಾತ್ರ 20. ಮಧ್ಯಾಂಕ = L + n/2 - CF / H ಅಂದ್ರೆ ಬೆಲೆಗಳನ್ನು ಆದೇಶಿಸಿದಾಗ 40 ಪ್ಲಸ್ ಇಲ್ಲಿ 9/12/20. ಹಾಗಾಗಿ 3 3 9, 3 4 12, 4 1 4, 4 5 20 ಅಂದ್ರೆ 40 ಪ್ಲಸ್ 3 5 15 ಅಂದ್ರೆ 55 ಅನ್ನುವಂತ ಉತ್ತರ. ಇನ್ನು ಆಯತ ಘನ 64 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು. ಇದು 64 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ವರ್ಗದ ಪ್ರತಿ ಬಾಹುವಿನ ಅಳತೆ ಎಷ್ಟಾಯ್ತು? ಇದು 4 ಸೆಂಟಿಮೀಟರ್ ಅನ್ನ ಆಗುತ್ತೆ ವರ್ಗದ ಪ್ರತಿ ಬಾಹು. ಯಾಕಂದ್ರೆ ಇದು a³ ಅಂತ ಆಗುತ್ತೆ. a³ ಅಂದ್ರೆ a ಕ್ಯೂಬ್ ಅನ್ನ ಆ ಕಡೆ ಕ್ಯೂಬ್ ರೂಟ್ ಆಫ್ 64 ಅಂದ್ರೆ 64ರ ಘನಮೂಲ ಎಷ್ಟು ಬರುತ್ತೆ? 4 ಅನ್ನೋ ಸಲುವಾಗಿ ಇದು ಪ್ರತಿ ಬಾಹುವಿನ ಅಳತೆ 4 ಅಂದ್ರೆ ಉದ್ದ ಒಂದರ ಬಾಜು ಒಂದಿಟ್ಟ ಉದ್ದ 4 + 4 8 ಆಯ್ತು. ಅಗಲ 4, ಎತ್ತರ 4. ಹಾಗಾಗಿ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 2 ಬ್ರಾಕೆಟ್ L × B + B × H + H × L ಇದೆ. ಇಲ್ಲಿ ಬೆಲೆಗಳನ್ನೆಲ್ಲವನ್ನು ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ 160 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು 10ನೇ ಪ್ರಶ್ನೆ, 150 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ಅಂತ ಕೇಳಿದರೆ ತ್ರಿಜ್ಯವನ್ನು 15 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಆದ್ರೆ ತ್ರಿಭುಜ OAB ಒಂದು ಸಮಬಾಹು ತ್ರಿಭುಜ ಇದೆ. ಯಾಕಂದ್ರೆ ಇವೆರಡು ಬಾಹುಗಳು ಸಮ ಮತ್ತು ಕೋನ 60 ಇದ್ದಾಗ ಸಮನಾದ ಬಾಹುಗಳ ಅಭಿಮುಖ ಕೋನಗಳು ಸಮ ಅಂದ್ರೆ ಈ ಕೋನದ ಅಳತೆ ಕೂಡ ಎಷ್ಟಾಗಿರುತ್ತೆ? 60 ಡಿಗ್ರಿ ಆಗಿರೋದ್ರಿಂದ OAB ಒಂದು ಸಮಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಲಘು ವೃತ್ತ ಖಂಡದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಗುರುತು ಮಾಡಿರುವಂತಹ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಾಗಿತ್ತು. ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಕಂಪ್ಲೀಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜ OAB ಯ ವಿಸ್ತೀರ್ಣವನ್ನ ಕಳಿಬೇಕು ನಾವು. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ × πr², ಸಮಬಾಹು ತ್ರಿಭುಜದ ವಿಸ್ತೀರ್ಣ √3/4 × a². ಇದನ್ನ ಲೆಕ್ಕಾಚಾರ ಮಾಡಿದ್ರೆ 20.53 ಅಂತ ಬಂತು. ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರೆ, ಈ ಕಡೆ ಉಳಿದಿರ್ತಕ್ಕಂಥ ಭಾಗ, ಈ ಭಾಗವನ್ನ ಹೋದ್ಮೇಲೆ ಈ ಉಳಿದಿರ್ತಕ್ಕಂಥ ಇಲ್ಲಿ ಏನ್ ಬಿಟ್ಟಿವಲ್ಲ ಈ ಪ್ಲೇಸ್ ಅನ್ನ ಅಧಿಕ ವೃತ್ತ ಖಂಡದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣದಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನ ಕಳಿಬೇಕು ಅಂತ. ಹಾಗಾಗಿ ಅಧಿಕ ವೃತ್ತ ಖಂಡದ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತ ಖಂಡದ ವಿಸ್ತೀರ್ಣ πr². ಇದು ಲಘು ವೃತ್ತ ಖಂಡದ ವಿಸ್ತೀರ್ಣ ಈಗಾಗಲೇ ಕಂಡುಹಿಡಿದೀವಿ. ಇದನ್ನ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ 686.61 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಿರುವಂತ ಎಲ್ಲ 8 ಚಟುವಟಿಕೆಗಳು ಮತ್ತು 4 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳು ಮತ್ತು ಅದರ ಮಾದರಿ ಉತ್ತರಗಳ ವಿಡಿಯೋವನ್ನ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು.